ಬಾಧೆಯನ್ನು ನಾನು ಸಹಿಸಲಾರೆನು ಪ್ರಭು, ಸಹಿಸಲಾರೆನು. ಇಲ್ಲೇ ಇರುವ ಈ ಶಿಂಶುಭ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಹುರುಳನ್ನು ಹಾಕಿಕೊಳ್ಳುವೆ. ತಡತಡೆ ಅಕೃತ್ಯವಿದನು ದುಡುಕದಿರುತ್ತಾಯೇ ತಡೆ ತಡೆ ಅಕೃತ್ಯವಿದನೆ ದುಡುಕದಿರುತ್ತಾಯೇ ಸ್ವಗದೊಳಿರ್ಪರಾಮಂ ಕೆಡುವ ದಶಾಸನನ ಚಿರಮುರಿದಿಡುವಂ ಕ್ಷಿಪ್ರದೊಳು ಬಂದು ಲಕ್ಷ್ಮಣ ಸಹಿತ ಅಮ್ಮ ಕ್ಷೇಮದಿಂದ ಇಗರು ತಾಯೇ ರಾಮರ ವಿಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇಹರು ತಾಯೇ ರಾಮರ ವಿಪುಲ ಸೋಮ ಪ್ರತಾಪ ಕ್ಷೀರಾಬ್ದಿಯೊಳು ಪವಡಿಸಿಪ್ಪ ಕ್ಷೀರಾಬ್ದಿಯೊಳು ಪವಡಿಸಿಪ್ಪ ದೇವತೆಗಳ ಭಿನ್ನಪವನು ಕಾಯುವ ದೇವತೆಗಳ ಭಿನ್ನಪವನು ಕಾಯುವ ಭೂಮಿ ಭಾರವ ಪರವನೆನುತ ದಶರಥ ಕುವರನು ತಾನಿರುತ್ತಿರನು ಅಮ್ಮ ಭೂಮಿ ಭಾರವ ಪರವನೆನುತ ದಶರಥ ಕುವರನು ತಾನಿರುತ್ತಿರನು ಕ್ಷೇಮದಿಂದ ಇಹರು ತಾಯೇ ರಾಮರ ವಿಪುಲ ಸೋಮ ಪ್ರತಾಪ ಕ್ಷೇಮದಿಂದ ಇಹರು ತಾಯೇ ಅಮ್ಮ ರಾಮನ್ ಕ್ಷೇಮಂ ರಾಮಂ ಸುಕ್ಷೇಮಂ ರಾಮಚಂದ್ರ ಪ್ರಭು ಲಕ್ಷ್ಮಣ ಸ್ವಾಮಿಯು ಸುಗ್ರೀವ ರಾಜನ ಜೊತೆಯಲ್ಲಿ ಕ್ಷೇಮದಿಂದ ಇದ್ದಾರೆ ತಾಯಿ. ಈ ಅದ್ಭುತವಾದ ಕಪಿ ಆದರೆ ಯಾವುದು? ರಾಕ್ಷಸನ ಮಾಯಿ ಆಗಿರಬಹುದೇ, ಅಥವಾ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳಕರವೆಂದೇ ಹೇಳುವರಲ್ಲ. ರಾಮಚಂದ್ರ, ನಿನಗಾವ ಅಮಂಗಳವೂ ಆಗದಿರಲಿ. ಅಮ್ಮ ಕುಂದನೆನಿಸದರಿಂದು ನಾ ರಘುನಂದನನ ಕಡೆಗಿಂದ ನಿಮ್ಮಯ ಕುಂದನೆನಿಸದರಿಂದು ನಾ ರಘುನಂದನನ ಕಡೆಗಿಂದ ನಿಮ್ಮಯ ಕುಂದನೆನಿಸದರಿಂದು ನಾ ರಘುನಂದನನ ಕಡೆಗಿಂದ ನಿಮ್ಮಯ ನೆನಿಸದರಿಂದು ನಂ ರಘುನಂದನನ ಕಡೆಗಿಂದ ಚಂದವರಿಯಲು ಬಂದ ಸೇವಕ
ಚಂದವರಿಯಲು ಬಂದ ಸೇವಕ ಎಂದು ತಿಳಿಹರವಿಂದ ಲೋಚನೆ ಎಂದು ತಿಳಿಹರವಿಂದ ಲೋಚನೆ ಸಂದೇಹ ಬಿಡು ಮಾತೆ ಓ ಸುಂದರ ಸುತೆ ಸುಂದರ ಕುಸುಮಾಂಗಿತೆ ಸಂದೇಹ ಬಿಡು ಮಾತೆ ಓ ಸುಂದರ ಸುತೆ ಸುಂದರ ಕುಸುಮಾಂಗಿತೆ ದೇವಿ ನಿನ್ನೆಯ ಪಾದ ಸೇವೆಗೆ ಬಂದ ಪಾದ ಸೇವಕನ ನಮ್ಮ ದೇವಿ ನಿನ್ನೆಯ ಪಾದ ಸೇವೆಗೆ ಬಂದ ಪಾದ ಸೇವಕನ ನಮ್ಮ ಪಾವನನ ಲೋಕಾವನನ ರಾಜೀವ ಲೋಚನ ಪಾವನ ಪಾವನನ ಲೋಕಾವನನ ರಾಜೀವ ಲೋಚನ ಪಾವನ ಪಾವನನ ಲೋಕಾವನನ ರಾಜೀವ ಲೋಚನ ಪಾವನ ಭಾವಿಸುತ್ತಲೀ ವಿಧಾವಿಧದಿ ಭಾವಿಸುತ್ತಲೀ ಪಾವನನ ಲೋಕಾವನನ ರಾಜೀವ ಲೋಚನ ಪಾವನ ಪಾವನನ ಲೋಕಾವನನ ರಾಜೀವ ಲೋಚನ ಪಾವನ ಭಾವಿಸುತ್ತಲೀ ವಿಧಾವಿಧದಿ ಭಾವಿಸುತ್ತಲೀ ವಿಧಾವಿಧದಿ ಸುಗ್ರೀವನಾಜ್ಞೆಯ ಪಡೆದು ಬಂದೆ ಸುಗ್ರೀವನಾಜ್ಞೆಯ ಪಡೆದು ಬಂದೆ ಸಂದೇಹ ಬಿಡು ಮಾತೆ ಓ ಸುಂದರ ಸುದೆ ಸುಂದರ ಕುಸುಮಾನ್ವಿತೆ ಸಂದೇಹ ಬಿಡು ಮಾತೆ ಓ ಸುಂದರ ಸುದೆ ಸುಂದರ ಕುಸುಮಾನ್ವಿತೆ ಸಂದೇಹ ಬಿಡು ಮಾತೆ ಸಂದೇಹ ಪಡಬೇಡ ತಾಯಿ ಸಂದೇಹ ಪಡಬೇಡ ಕೇಸರಿ ಎಂಬ ಕಪಿ ಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವರ ಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ ಹನುಮಂತ ಮಾರುತಿ ವಾಯುಪುತ್ರರೆಂತಲೂ ಕರೆಯುವರು ಅಮ್ಮ ಸುಗ್ರೀವರಾಜರಿಂದ ನೇಮತ ಆಗಿ ನಿಮ್ಮನ್ನೇ ಹುಡುಕಲು ಬಂದ ಶ್ರೀರಾಮದೂತ ನಾನಮ್ಮ ಜನಸ್ಥಾನದಲ್ಲಿ ಧ್ರುವನಾದ ರಾಮನನ್ನು ಅಪಹರಿಸಿ ತಂದ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸುತ್ತಾಯೇ ನಿಮ್ಮೊಡನೆ ಕೆಲವು ಗೋಪ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿದೆ. ಈತನ ನಯ ವಿನಯ ವಿಧೇಯತೆಗಳನ್ನು ನೋಡಿದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು. ಈತನಿಗೆ ನಿಜಾಂಶವನ್ನು ತಿಳಿಸುವುದೇ ನನ್ನ ಧರ್ಮ. ಅಯ್ಯ ಜಲಕ ಧರಣಿಂದವರೋ ಅಯ್ಯ ಜನಕ ಧರಣಿಂದವರೋ ವರ ಜನಕ ನುತ ದಶರಥಾವ ಮುನೇಂದ್ರ ಮಾವ ವಿನಯ ಕೌಸಲ್ಯವರತನಯ ಶ್ರೀರಾಮಚಂದ್ರನನುಪಮ ವಿನಯ ಜನಸ್ಥಾನದಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇನಯ್ಯ ನಾನೇ. ಧನ್ಯೋಸ್ಮಿ ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವೂ ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಾರ್ಥಕವಾಯಿತು. ಅಯ್ಯ, ನೀನು ನಿಜವಾಗಿ ಶ್ರೀರಾಮಚಂದ್ರನ ಪಾದ ಸೇವಕನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಅದರಲ್ಲಿ ರಾಮ ಲಕ್ಷ್ಮಣರಾದರೂ ನರರು, ನೀನಾದರೂ ವಾನರು. ನಮ್ಮೀರ್ವರ ಬಗ್ಗೆ ಸಖ್ಯವಾದ ಬಗೆ ನನಗೆ ತಿಳಿಸಬಲ್ಲೇನು? ಓ, ಅಗತ್ಯವಾಗಿ ತಾಯಿ. ಶ್ರೀರಾಮ ಜಯ ರಾಮ
ಕೌಸಲ್ಯ ಚಿದ್ರಾಮದೇ ದೀಪ್ತ್ಯ ರಘುರಾಮ ಕೌಸಲ್ಯ ಚಿದ್ರಾಮದೇ ದೀಪ್ತ್ಯ ರಘುರಾಮ ರಾಮ 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 ದಶರಥ ಪಾಲಂಗೆ ದಶರಥ ಪಾಲಂಗೆ ಕಿರಿತನು ಜತಾನಾಗಿ ದಶರಥನು ಪಾಲಂಗೆ ಕಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯತಾನಾಗಿ ಅನುಜ ಲಕ್ಷ್ಮಣನೊಳಗೊಂಡು ಅನುಜ ಲಕ್ಷ್ಮಣನೊಳಗೊಂಡು ಕಾನನಗೆ ಐತಂದು ವಿಕಟದನು ಜರಕುಂದು ಪೊರೆದನು ಅಹಲ್ಯಯನಂದು ರಾಮ 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 ಮಿಥಿಲೆಯೋಳ್ ಪರಮಾಟ್ಟು ಶಿವತನುವ ಮುರಿದಿಟ್ಟು ಮೈ ತಿಲೆಗೆ ಕರೆ ಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ ಆ ಆ ಆ ಪಿತೃವಾಕ್ಯವ ಸಹಿಸೆ ಸತಿ ಹನುಜರ ಸಹಕರಿಸೆ ಪಂಚವಟಿಯೊಳ್ ವನವನದಿ ಪರಿತಪಿಸೆ ಪಂಚವಟಿಯೊಳ್ ನೆಲೆಸೆ ರಾಮ 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 ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲಿ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ತಲ್ಲಣಿಸಿ ಕಡು ಬಳಲಿದ ನನ್ನ ರಾಮನಮ್ಮ ತಲ್ಲಣಿಸಿ ಕಡು ಬಳಲಿದ ನನ್ನ ರಾಮನಮ್ಮ ಸುಗ್ರೀವಸಕನಾಗಿ ಸುಗ್ರೀವಸಕನಾಗಿ ಹನುಮ ಕಿಂಕರನಾಗಿ ಎಮ್ಮಮ್ಮ ನಿನಗಾಗಿ ಎಮ್ಮಮ್ಮ ನಿನಗಾಗಿ ಕಳುಹಿದವು ಶೋಧನಗಾಗಿ ರಾಮ 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 ಅಮ್ಮ
ಈಗಲಾದರೂ ನನ್ನ ನಂಬು ತಾಯಿ. ಮಾರುತಿ, ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ನಿನ್ನ ರಮಣನ ಕೃಪೆಯಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿ ನೈಷ್ಠಿಕ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವೆನಮ್ಮ. ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ನೀನು ಹೇಗೆ ದಾಟಿ ಬಂದೆ? ಆಗ ನೀನು ಯಾವ ರೂಪವನ್ನು ಧರಿಸಿದ್ದೆ ತೋರಿಸಬಲ್ಲೇನು? ಅಮ್ಮ, ಆಗಿನ ನನ್ನ ರೂಪ ನೋಡಿದರೆ ನೀವು ಬಹು ಭಯಪಡುವಿರಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ತೋರಿಸು ಮಾರುತಿ. ಅಗತ್ಯವಾಗಿ ತಾಯಿ. ಈಗ ನೋಡಿ ನನ್ನ ವಿಶ್ವರೂಪವನ್ನು. ಮಾರುತಿ, ಸಾಕು ಮಾಡಿ ಮಾರುತಿ, ಸಾಕು ಮಾಡು. ಸೌಮ್ಯ ರೂಪವನ್ನು ಧಾರಣೆ ಮಾಡು ಮಾರುತಿ, ಧಾರಣೆ ಮಾಡು. ಅಮ್ಮ, ಮೃದಂಬುಜದೆ ಮುದಂಬಡೆಯ ನದಂಬದಿರು ಕದಂಬ ಗಜೆ. ಮೃದಂಬುಜದೆ ಮುದಂಬಡೆಯ ನದಂಬದಿರು ಕದಂಬ ಗದ್ದೆದರ ಬೇಡವೆ ಮಾತೆ ಮಾನ್ವಿದೆ ಸದಯೇ ಶುಭಾನ್ವಿದೆ ದರ ಬೇಡವೆ ಮಾತೆ ಮಾನ್ವಿದೆ. ಅಮ್ಮ, ನೀರಂಜಾಂಬಿಕೆ ನಿನ್ನ ವಿರಹ ಮೇಲೆ ಚೀರಿದ ವೀರ ರಾಘವ. ನೀರಂಜಾಂಬಿಕೆ ನಿನ್ನ ವಿರಹ ಮೇಲೆ ಚೀರಿದ ವೀರ ರಾಘವ. ನೀರಂಜಾಂಬಿಕೆ ನಿನ್ನ ವಿರಹ ಮೇಲೆ ಚೀರಿದ ವೀರ ರಾಘವ. ಸರಿದಾನ ವಾರಿಗಳನ್ನು ನಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುರವೇರಿಸುವೆ. ನಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುರವೇರಿಸುವೆ. ಬೇಡರ ಬೇಡವೆ ಮಾತೆ ಮಾನ್ವಿತೆ ಸದೆಯೇ ಶುಭಾನ್ವಿತೆ. ಬೇಡರ ಬೇಡವೆ ಮಾತೆ ಮಾನ್ವಿತೆ. ಅಮ್ಮ, ಅಮ್ಮ, ಅಮ್ಮ ತಾಯಿ, ಕಣ್ಬಿಟ್ಟು ನೋಡು ತಾಯಿ, ನಿಮ್ಮ ಸೇವಕನು ನಿಮ್ಮ ಸನ್ನಿಧಿಯಲ್ಲೇ ಇದ್ದಾನೆ. ಮಾರುತಿ, ಈ ವಿದ್ಯೆಗಳನ್ನೆಲ್ಲ ನೀನು ಎಲ್ಲಿಂದ ಕಲಿತೆ? ಅಮ್ಮ, ನನ್ನನ್ನು ಸಾಮಾನ್ಯ ತಿಳಿಯಬೇಡಿ. ರೂಪಿಯು ಮಹಾವಿಶ್ವರೂಪಿಯೂ ಆಗಬಲ್ಲೆನು ನಾನು. ನನ್ನನ್ನು ಸಾಮಾನ್ಯ ತಿಳಿಯಬೇಡಿ. ಅದಿರಲಿ ಮಾರುತಿ, ನನ್ನ ಸ್ವಾಮಿಯ ರೂಪು ಲಾವಣ್ಯ ಶುಭ ಲಕ್ಷಣಗಳನ್ನೊಂದು ಸಾರಿ ವರ್ಣಿಸಬಲ್ಲೆಯೇನು? ಅಮ್ಮ, ಲೋಕಮೋಹಕನು ಪರಂಧಾಮನಾದ ಶ್ರೀರಾಮಚಂದ್ರನ ಲಾವಣ್ಯಗಳನ್ನು ವರ್ಣಿಸಲು ಮರ್ಕಟ ನನ್ನಿಂದ ಸಾಧ್ಯವೇ? ಸಹಸ್ರ ಪಣಿಕೆಯಿಲ್ಲ, ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಆದರೂ ನನಗೆ ತಿಳಿದ ಮಟ್ಟಿಗೆ ವರ್ಣಿಸಬಲ್ಲೆ, ಅನ್ಯತಾ ಭಾವಿಸಬಾರದು ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಿ ಪೇಳಲ ಸದಳವಮ್ಮ ಮರ್ಕಟನಾನೇ ನ ಬಲ್ಲೆನು ಜನನಿ ರಾಮನೊಣ್ಣಿಸಲು. ಅಮ್ಮ, ಆ
ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನೋ ಎಂದ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಕೇಳಮ್ಮ ತಾಯೇ ರಾಮನೋ ಎಂದ ಚೆಲುವನೆ ಅಮ್ಮಯ್ಯ ಸಾಮಗಾನ ಪ್ರೇಮ ನಿರುಪಮ 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 ಸಮಗಾನ 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 ಪ್ರೇಮ ನಿರುಪಮ ಸಾಮರವಿ ಕುಲ ಸೋಮನಮ್ಮ ಸಾಮರವಿ ಕುಲ ಸೋಮನಮ್ಮ ರಾಮನೋಜಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಕೇಳಮ್ಮ ತಾಯೇ ರಾಮನೋಜಂತ ಚೆಲುವನೆ ಅಮ್ಮಯ್ಯ ಅಮ್ಮ ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲಚಂದ್ರನು ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲಚಂದ್ರನು ಹೋಲುತ್ತಿರುವುದು ಬಾಲಭಾಗ್ಯವು ನೋಡೆ ನೋಡೆ ಹೋಲುತ್ತಿರುವುದು ಬಾಲಭಾಗವು ಹೋಲುತ್ತಿರುವುದು ಬಾಲಭಾಗವು ವಿಶಾಲ ವೃಕ್ಷವಮ್ಮ ಕಮಲಾಕ್ಷಿ ಕೇಳೆ ವಿಶಾಲ ವೃಕ್ಷವಮ್ಮ ಕಮಲಾಕ್ಷಿ ಕೇಳೆ ಕಮನೋಜಂತ ಅಮ್ಮಯ್ಯ ಕೇಳಮ್ಮ ತಾಯೇ ಕೇಳಮ್ಮ ತಾಯೇ ರಾಮನೋಜಂತ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಚೆಲುವನಮ್ಮಯ್ಯ. ಅಮ್ಮ ಮಾರುತಿ ಈಗಲಾದರೂ
ಜನಸ್ಥಾನದಲ್ಲಿ ಶ್ರೀರಾಮಚಂದ್ರ ಪ್ರಭುವು ನೀವು ಜಲಕ್ರೀಡೆ ಆಡುತ್ತಿರುವ ಸಮಯದಲ್ಲಿ ನೀರನ್ನು ಕಲಕುತ್ತಾ ಕಲಕುತ್ತಾ ನಿಮ್ಮ ಮಗವನ್ನು ಕಮಲಕ್ಕೆ ಹೋಲಿಸಿದನಂತೆ. ನಿಜವೇ? ನಿಜ ಮಾರುತಿ, ನಿಜ. ಅಮ್ಮ, ವಾಮಾಗ್ರೆಯಲ್ಲಿ ಮತ್ಸ್ಯಲಾಂಛನ ಎಂಬ ಚಿಹ್ನೆ ಇದೆ ಅಂತೆ, ಸತ್ಯವೇನಮ್ಮ? ಸತ್ಯ ಮಾರುತಿ, ಸತ್ಯ. ಮುಂಗೈಯ ಮೇಲೆ ವಸುಧರವೆಂಬ ಚಿಹ್ನೆ ಇದೆಯಂತೆ, ಸತ್ಯವೇ ತಾಯಿ? ಸತ್ಯ ಮಾರುತಿ, ಸತ್ಯ. ಅಮ್ಮ, ಕಾಕಾಸುರ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ಮಾಡು ಮಾರುತಿ, ಸಾಕು ಮಾಡು. ಅದೊಂದು ವಿಚಾರವನ್ನು ಮಾತ್ರ ಹೇಳಬೇಡ. ನೀನೆಷ್ಟೇ ವಿಧ ವಿಧವಾಗಿ ಹೇಳಿದ್ರು ನಿನ್ನ ಮೇಲೆ ನನಗೆ ನಂಬಿಕೆಯೇ ಸಾಲದಲ್ಲ. ನಾನೇನು ತಾನೇ ಮಾಡಲಿ ಮಾರುತಿ? ನಿಜ ನಿಜ, ಈ ರಾಕ್ಷಸರ ಮಧ್ಯೆ ನಾನಾ ಕಷ್ಟಗಳನ್ನು ಅನುಭವಿಸಿ ಬೇಸತ್ತಿರುವ ನಿಮಗೆ ನನ್ನಲ್ಲಿ ನಂಬಿಕೆ ಉಂಟಾಗಲಾರದು. ನನ್ನಲ್ಲಿರುವ ಅಂಗುಳಿಕೆಯನ್ನು ಈಗ ಅರ್ಪಿಸುವೆನು. ಅಮ್ಮ, ಸ್ವೀಕರಿಸ್ತಾಯಿ. ಈ ಮುದ್ರಾ ಉಂಗುರವನ್ನು ಕಂಡಾಕ್ಷಣ ನನ್ನ ಸ್ವಾಮಿಯನ್ನ ಕಂಡಷ್ಟೇ ಸಂತೋಷವಾಯಿತು ಮಾರುತಿ. ಮಾರುತಿ, ಅಮ್ಮ, ಇದಕ್ಕೆ ಪ್ರತಿಪಕಾರವಾಗಿ ನಾನು ಏನನ್ನು ಕೊಡಲಿ ಮಾರುತಿ? ನಿಮ್ಮ ಮನವನ್ನು ತರಿಸಿ ತಾಯಿ. ಮಾರುತಿ, ಅಮ್ಮ, ಪ್ರಿಯ ರಾಮ ಬಂಟಾನಿಯ ಮಾರುತಿ, ಪ್ರಿಯ ರಾಮ ಬಂಟಾನಿಯ ಪ್ರಿಯ ರಾಮ ಬಂಟಾನಿಯ ಪ್ರಿಯ ರಾಮ ಬಂಟಾನಿಯ ಚಿರಂಜೀವಿಯಾಗಿ ಚಿರಕಾಲ ಬಾಳು. ಚಿರಂಜೀವಿಯಾಗಿ ಚಿರಕಾಲ ಶ್ರೇಯೋ ಚಿರಂಜೀವಿಯಾಗಿ ಚಿರಕಾಲ ಬಾಳು ಮಾರುತಿ, ಚಿರಕಾಲ ಬಾಳು. ಅಮ್ಮ, ಧನ್ಯೋಸ್ಮಿ ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವೂ ಸಾರ್ಥಕವಾಯಿತು, ನನ್ನ ದೂತಕವೂ ಸಾರ್ಥಕವಾಯಿತು. ಅಮ್ಮ, ಮಾರುತಿ, ಲಕ್ಷ್ಮಣ ಸ್ವಾಮಿಗೆ ಏನೆಂದೇ ತಿಳಿಸಲಿ, ಸುಗ್ರೀವ ರಾಜನಿಗೆ ಏನೆಂದೇ ತಿಳಿಸಿ ಆಜ್ಞಾಪಿಸಬೇಕು ತಾಯಿ? ಅವರೆಲ್ಲರಿಗೂ ನನ್ನ ಆಶೀರ್ವಾದವನ್ನು ತಿಳಿಸಿ, ನನ್ನ ಸ್ವಾಮಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳೆಂದು ತಿಳಿಸಿ. ಧನ್ಯನಾದೇನಮ್ಮ, ಧನ್ಯನಾದೇನು. ಅಮ್ಮ, ನಾನು ಬಂದು ಬಹಳ ಬೇಳೆಯಾಯಿತು. ಅಪ್ಪಣೆ ಕೊಟ್ಟರೆ ನಾನಿನ್ನೂ ಹೊರಡುತ್ತೇನೆ. ಆದರೆ ನನ್ನದೊಂದು ಸಣ್ಣ ಪ್ರಾರ್ಥನೆ. ಅದೇನೆಂಬುದಾಗಿ ಹೇಳು. ಅದೇನೆಂದರೆ, ನಿಮ್ಮ ದರ್ಶನವಾಗುವ ತನಕ ಫಲ ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ ಎಂದು ಹಾಣೆ ಮಾಡಿದ್ದೆನು. ಆದ್ದರಿಂದ ನಿಮ್ಮ ದರ್ಶನವಾದ ಮೇಲೆ ಹಸಿವು ಬಾಯಾರಿಕೆಯೂ ಬಹಳವಾಗಿರುವುದು. ಅಪ್ಪಣೆ ಕೊಟ್ಟರೆ ಸ್ವಲ್ಪ ಹಣ್ಣುಗಳನ್ನು ತಿಂದು ಹೊರಡುತ್ತೇನೆ. ಮಾರುತಿ, ಇಲ್ಲಿ ಕೊಂಬೆ ಕೊಂಬೆಗೂ ಕೋಟಿ ರಾಕ್ಷಸರಿರುವರು. ಯಾವ ಗಲಭೆಯನ್ನು ಮಾಡಬಾರದು, ತಿಳಿತೇನು? ಹಾಗೆ ಆಗಲಮ್ಮ. ಅಮ್ಮ, ನನ್ನೊಂದು ಸಣ್ಣ ಪ್ರಾರ್ಥನೆ. ಅದೇನೆಂಬುದಾಗಿ? ಅದೇನೆಂದರೆ, ಕಪಿಗಳು ತಿನ್ನುವುದನ್ನು ತಾವು ನೋಡಬಾರದು, ಸ್ವಲ್ಪ ಮರೆಯಾಗಿ ತಾಯಿ. ಹಾಗೆ ಆಗಲಿ ಮಾರುತಿ. ಮಾರುತಿ, ಅಮ್ಮ, ಮರೆತಿದ್ದೇನೆ. ಇದೋ ತೆಗೆದುಕೋ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ತಲುಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈ ರಾಕ್ಷಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂದು ಹೇಳಿ. ಇಲ್ಲವಾದರೆ ಸೀತೆಯ ಮುಂದಿನ ಗುರಿ ಅಗ್ನಿ ಪ್ರವೇಶವೆಂದು ತಿಳಿಸು. ಅಮ್ಮ, ವೀರರಮಣಿಯಾದ ನೀವು ಈ ರೀತಿ ಮಾತನಾಡಬಾರದು ತಾಯಿ. ಹಾಗೆ ಆಗಿ ನಾನಿನ್ನು ಬರುತ್ತೇನೆ. ಹಾಗೆ ಆಗಲಿ. ನಾನು ಬಂದ ಕಾರ್ಯವಾಯಿತು. ವೃತ್ತಿವಾಗಿ ಬಹಳ ಕಷ್ಟಪಟ್ಟು ಇಲ್ಲಿಗೆ ಬಂದ ನಾನು ಶತ್ರುವಿನ ಬಲಾಬಲವನ್ನು ತಿಳಿಯುವುದು ಅತಿ ಮುಖ್ಯವಾದುದು. ನಾನು ಈಗ ಈ ಅಶೋಕವನವನ್ನು ಹಾಳು ಮಾಡಿದರೆ ಕಾವಲುದಾರರು ಈ ವಿಷಯವನ್ನು ರಾವಣನಿಗೆ ತಿಳಿಸುವರು. ಕೋಪಗೊಂಡ ಅವನು ನನ್ನನ್ನು ಅವನ ಆಸ್ಥಾನಕ್ಕೆ ಬರಮಾಡಿಕೊಳ್ಳೋನು. ಆಗ ಅವನಿಗೆ 2 ಹಿತೋಕ್ತಿಗಳನ್ನು ಹೇಳುತ್ತೇನೆ.
ರಾಮ 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 ಸೀತಾ 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 ರಾಮ ರಾಮ. ಯಾರು ನೀನು ಕಾಡಿಕಪಿ? ಅಕ್ಷಯ್ ಕುಮಾರನ್ನು ಕೊಲ್ಲಲು ಕಾರಣವೇನು? ನೀನಾರು ಮೊದಲು ಮಗಳು? ನಾನು ರಾವಣೇಶ್ವರನ ಜ್ಯೇಷ್ಠ ಪುತ್ರ ಇಂದ್ರಜಿತ್ತು. ಇಂದ್ರನನ್ನು ಗೆದ್ದನೆಂಬ ಅಹಂಕಾರ ನನ್ನಲ್ಲಿ ಸಾಲದು. ಪ್ರಾಣ ಉಳಿಸಿಕೊಂಡು ಹಿಂತಿರುಗು. ಮುಚ್ಚುವಾಯ್ ಮದಂದ ಮಂಗ. ಕಪಿಯೊಂದನ್ನು ಮರ್ದಿಸಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ಹರಟೆಯು ಬಲವಾಯಿತು. ಇದು ನೋಡು, ಅಸ್ತ್ರವೊಂದನ್ನು ಪ್ರಯೋಗಿಸುವನು. ಈ ಅಸ್ತ್ರವು ದೇಹವನ್ನು ಹೊಕ್ಕು ಈ ಪೃಥ್ವಿ ಮೇಲಿರುವ ಕಾಗೆ ವೃದ್ಧಾದಿಗಳಿಗೆ ಒಂದು ತುಣುಕು ಮಾಂಸವು ಸಿಗದಂತೆ ಎಲ್ಲಿಗೂ ಕೊಂಡೊಯ್ದು ಬಿಡುವುದು. ಸಿದ್ಧನಾಗ ಯುದ್ಧಕ್ಕೆ. ನಿನ್ನ ಬಾಣಗಳು ನನಗೆ ತೃಣಕ್ಕೆ ಸಮಾನ. ಏನು ಆಶ್ಚರ್ಯ! ಈ ಸಾಮಾನ್ಯವಾದ ಕಪಿಯಲ್ಲ, ಇದನ್ನು ಬ್ರಹ್ಮಾಸ್ತ್ರದಿಂದಲೇ ಬಂಧಿಸಿ ಸೆಳೆದೊಯ್ಯುವನು. ಬ್ರಹ್ಮಾಸ್ತ್ರ ಪಿತಾಮಹನಿಗೆ ಕೊಟ್ಟ ಮಾತಿನಂತೆ ಒಂದು ಮಹತ್ತರ ಕಾರ್ಯಕ್ಕಾಗಿ ಈಗ ನಾನು ವಶನಾಗಲೇಬೇಕು. ಬಣಬಣ ಕಿಚನ್ಗೊಳ್ಳಿ ಬ್ರಹ್ಮಾಸ್ತ್ರವ, ಕಿಚನ್ಗೊಳ್ಳಿ ಬ್ರಹ್ಮಾಸ್ತ್ರವ. ನೆಚ್ಚಿನದು ನೀಚ ಕಪಿಯೇ ನಿನ್ನಯತನು. ಅಚ್ಚರಿಂಬಿಗದಿಡುವುದು, ಅಚ್ಚರಿಂಬಿಗದಿಡುವುದು. ಕುಚ್ಚಲಾಪಗಳು ನೀಗೋ ದುರ್ಮದಾಂಧ. ಸುರರಯ್ಯನಿಗೆ ಸಮರೆ ನೋಡೆ, ಸುರರಯ್ಯನಿಗೆ ಸಮರೆ. ಸುರರಯ್ಯನಿಗೆ ಸಮರೆ ನೋಡೆ, ಸುರರಯ್ಯನಿಗೆ ಸಮರೆ. ಯಕ್ಷಕರುಣ ಗಂಧರ್ವರಿರುವರೆ, ಯಕ್ಷಕರುಣ ಗಂಧರ್ವರಿರುವರೆ. ಸುರರಯ್ಯನಿಗೆ ಸಮರೆ ನೋಡೆ, ಸುರರಯ್ಯನಿಗೆ ಸಮರೆ. ಚಂದ್ರಮೌಳಿ ವರವಂಗುಡದ ಕಣ್ಣ ನೀನೆರಗಿದರೆ. ಚಂದ್ರಮೌಳಿಯ ವರವಂಗುಡದ ಕಣ್ಣ ನೀನೆರಗಿದರೆ. ಸುರರಯ್ಯನಿಗೆ ಸಮರೆ ನೋಡೆ, ಸುರರಯ್ಯನಿಗೆ ಸಮರೆ. ಸುರರಯ್ಯನಿಗೆ ಸಮರೆ ನೋಡೆ, ಸುರರಯ್ಯನಿಗೆ ಸಮರೆ. ಸಹಸ್ರಾರು ಸೈನಿಕರಿಂದ ಪರಿವೇಶಿಸಲ್ಪಟ್ಟ ಈ ರಾವಣನ ಸನ್ನಿಧಾನದಲ್ಲಿ ಒಂದೇ ಒಂದು ಕಾಡು ಕಪ್ಪಿಯನ್ನು ಸೆಳೆದು ತರಲು ಯಾರಿಂದಲೂ ಸಾಧ್ಯವಿಲ್ಲವೇ? ಸೆಳೆದು ತಂದಿದ್ದೇನೆ. ಭಲೆ ಭಲೆ ಕುಮಾರ. ಜನಕ, ಇದು ಸಾಮಾನ್ಯವಾದ ಕಪಿಯಲ್ಲ. ಇದನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಬೇಕಾಯಿತು. ಏನು, ಈ ಕಾಡು ಕಪ್ಪಿಯನ್ನು ಸೆಳೆದು ತರಲು ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಬೇಕಾಗುತ್ತೆ? ಹೌದು ಜನಕ. ಚಿಂತೆ ಇಲ್ಲ, ಸೆಳೆದು ತನ್ನೆ. ಪ್ರಾಸ್ತ, ಇವನ್ಯಾರೆಂಬುದು ವಿಚಾರಿಸು. ಎಲ್ಲೋ ಕಪಿಯೇ, ಅಕ್ಷರಾದಿ ಯಾರು ನೀನು? ಅಕ್ಷಯಾದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ನೀನೇನು ಸ್ವಾಮಿಯ ಕಾರ್ಯಕ್ಕಾಗಿ ಬಂದಿರುವೆಯೋ ಅಥವಾ ಸ್ವಕಾರ್ಯಕ್ಕಾಗಿ ಬಂದಿರುವೋ? ಸನ್ನಿಧಾನದಲ್ಲಿ ಬಗಳು. ನೀನಾರೊಂದು ಬಗಳು ಮೊದಲು ಬಗಳು. ಓಹೋ, ನನ್ನನ್ನು ಯಾರೆಂದು ಕೇಳುತ್ತಿರುವೆಯಾ? ರತ್ನ ಖಚಿತವಾದ ಸಿಂಹಾಸನದ ಮೇಲೆ ರಾರಾಧಿಸುತ್ತಿರುವ ಆ ದಶಕಂಠೇಶ್ವರನ ಮುಖ್ಯಮಂತ್ರಿಯಾದ ಪ್ರಹಸ್ತನು ನಾನು. ಈಗ ಬ್ರಹ್ಮಾಸ್ತ್ರದ ಅವಧಿಯೂ ಮುಗಿಯಿತು. ಓಹೋ, ಈ ನಾರೀಚೋರನು ಉನ್ನತವಾದ ಆಸ್ಥಾನದ ಮೇಲೆ ಕುಳಿತು
ರಾಮದೂತನಾದ ನನ್ನನ್ನು ವಿಚಾರಿಸುವನು. ಇದು ನನಗಲ್ಲದಿದ್ದರೂ ನನ್ನ ಲಾಂಗುಲನಕ್ಕೆ ಅಪಮಾನ. ಆದ್ದರಿಂದ ನಾನೇ ಒಂದು ಉನ್ನತವಾದ ಆಸ್ಥಾನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಇವನಿಗೆ ಉತ್ತರವನ್ನು ಹೇಳುತ್ತೇನೆ. ಜೈ ರಘುವೀರ ಸಮರ್ಥ. ಏನಾಚಾರ್ಯ, ನಾನು ಈ ಹಿಂದೆ ಕೈಲಾಸ ಪರ್ವತಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೇನು. ಆತನೇನಾದರೂ ಈ ರೂಪದಲ್ಲಿ ಬಂದು ಇಷ್ಟು ಅನರ್ಥ ಕಾರ್ಯಗಳನ್ನು ಮಾಡಿರಬಹುದೇ? ಇರಲಿ. ಹೇ, ಯಾರು ನೀನು? ವಾನರ. ಅಪ್ಪಣೆ ಇಲ್ಲದೆ ಲಂಕಾ ನಗರವನ್ನು ಪ್ರವೇಶಿಸಿ ಅಶೋಕ ವನವನ್ನು ಹಾಳು ಮಾಡಿದ್ದಲ್ಲದೆ ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸದೇ ಇದ್ದ ಪಕ್ಷದಲ್ಲಿ ಶಿರಚ್ಛೇದಕ್ಕೆ ಆಜ್ಞೆ ಮಾಡಬೇಕಾಯಿತು. ಎಚ್ಚರಿಕೆ. ಶಿರಚ್ಛೇದನ? ಮಾರುತಿಗೆ ಶಿರಚ್ಛೇದನ ಅಷ್ಟು ಸುಲಭವಲ್ಲ ಸಾರ್ವಭೌಮ. ನಾನು ರಾಜದೂತನಾಗಿ ಬಂದಿದ್ದೇನೆ. ರಾಜದೂತನಾಗಿ ಕಳಿಸಿದ ಆ ನಿನ್ನ ರಾಜಶ್ರೇಷ್ಠನಾರು ಕಿಷ್ಕಿಂಧಾಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಆತನು ನಿನ್ನ ಒಂದು ಸಂದೇಶವನ್ನು ಕಳಿಸಿದ್ದಾನೆ. ಏನು ಆ ಸಂದೇಶ? ಆ ಸಂದೇಶವೇನೆಂದರೆ ಸೀತಾಮಾತೆಯನ್ನು ಶ್ರೀರಾಮಚಂದ್ರ ಒಪ್ಪಿಸಿ ಸುಖದಿಂದ ಬಾಳೆನ್ನುವುದೇ ಆ ಸಂದೇಶ. ಕಪಿಯಾಗಿ ಹುಟ್ಟಿ ಕಪ್ಪಿಗೆ ಒಡೆಯನಾಗಿ ಕಪ್ಪಿಗೆ ಉಚಿತವಾದ ಸಲಹೆಯನ್ನೇ ಕೊಟ್ಟಿದ್ದಾನೆ ಆ ನಿನ್ನ ಕಪಿರಾಜ. ಅದರಂತೆ ನಡೆದೇ ಹೋದರೆ ಏನಾಗುವುದೋ ಕೋಡಗ. ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ರಾಕಾರವನ್ನು, ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ ಮಾಕಾರವನ್ನು ಸೇರಿಸಿದರೆ ಏನಾಗುವುದು? ಏನಾಗುವುದು? ರಾಮ ರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಮಾನವತಾರಿಯಾದ ಶ್ರೀರಾಮಚಂದ್ರನ ದೂತನು ನಾನು. ನಾನಾದರೂ ಬಹುಜನ ರಾವಣರಿರುವೆಂಬುದನ್ನು ಕೇಳಿದ್ದೇನೆ. ಅಷ್ಟು ರಾವಣರಲ್ಲಿ ನೀನಾವ ರಾವಣ? ನೀನು ಯಾವ ಯಾವ ರಾವಣನ ಚಿರತಿನ್ನು ಕೇಳಿರುವೆ? ಹೇಳು ನೋಡೋಣ. ಕೇಳು ಹಾಗಾದರೆ. ಹೇಳು. ಕೈಲಾಸವನ್ನೆತ್ತಿ ತೋಳ್ಗಳು ಸಿಲುಕಿರೆ, ಕೈಲಾಸವನ್ನೆತ್ತಿ ತೋಳ್ಗಳು ಸಿಲುಕಿರೆ, ಗೋಳಾಡುತ್ತಲಿದ್ದ ಧೂತಹದ ಮನೋ, ಗೋಳಾಡುತ್ತಲಿದ್ದ ಧೂತಹದ ಮನೋ, ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾಗದೆ ಅಡಿಯಲ್ಲಿ ಸಿಲುಕಿಕೊಂಡು ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಹಲ್ಲೊಲು ಕಿರಿತಿದ್ದ ರಾವಣನು ನೀನೇನೋ? ಎಲ್ಲೋ ಮರ್ಕಟ, ಆ ಕೈಲಾಸ ಪರ್ವತವನ್ನು ಅತಿ ಸಾಹಸ ಸಂಭ್ರಮದಿಂದ ಎತ್ತಿ ಚೆಂಡಾಡಿದ ಸಾರ್ವಭೌಮನು ನಾನೇ. ಮುಂದೆ ಮುಂದೆ ಮಗಳು ಕೇಳು. ಹೇಳು. ಕಾಟ್ಯವೀರ್ಯನ ಸೇವೆ ಕಾಟೆಯೋಳು ಸಿಲುಕಿದ, ಕಾಟ್ಯವೀರ್ಯನ ಸೆರೆ ಗಾತೆಯೋಳು ಸಿಲುಕಿದ, ದೂರ್ತದನು ಜನು ನೀನೇನೋ, ದೂರ್ತದನು ಜನು ನೀನೇನೋ, ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಮಹಾಪರಾಕ್ರಮಶಾಲಿಯಾದ ಕಾರ್ತ್ಯವೀರ್ಯಾರ್ಜುನನ್ನು ಗೆಲ್ಲುತ್ತೇನೆ ಎಂದು ಹೋಗಿ ಗೆಲ್ಲಲಾಗದೆ ಆತನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12,000 ವರ್ಷಗಳ ಕಾಲ ಸೆರೆಮನೆಯಲ್ಲಿ ಕೊಳೆಯುತ್ತಿದ್ದ ರಾವಣನು ನೀನೇನೋ? ಎಲ್ಲವೋ ಮರ್ಕಟ, ಶತ್ರುವಿನ ಬಲಾಬಲವನ್ನು ತಿಳಿಯಲು ನನ್ನ ಆಪ್ತ ಮಿತ್ರನಾದ ಕಾರ್ತಿ ವೀರ್ಯಾರ್ಜುನನ ಅರಮನೆಯಲ್ಲೇ ಇದ್ದೇನೆ ವಿನಃ ನೀನು ಹೇಳಿದ ಹಾಗೆ ಸೆರೆಮನೆಯಲ್ಲ. ಮುಂದೆ ಮುಂದೆ ಮಗಳು ಹೇಳು. ಉಳುವೆಂದು ಸೆರದಿಯೊಳ್ ಮುಳುಗಿಸಿ ವಾಲಿಯೋ, ಉಳುವೆಂದು ಸೆರದಿಯೊಳ್ ಮುಳುಗಿಸಿ ವಾಲಿಯೋ, ಅಂಗದನ ತೊಟ್ಟಿಲಲ್ಲಿ ಒದೆಗಳ ತಿಂದವ, ಅಂಗದನ ತೊಟ್ಟಿಲಲ್ಲಿ ಒದೆ
ಸೀರೆಗಳ ತಿಂದವ ನೀನೇನೋ ಕಳ್ಳ, ರಾವಣನೆಂಬುವನು ನೀನೇನೋ ಕಳ್ಳ. ನನ್ನ ವಂಶಜನಾದ ವಾಲಿಯು ಸಮುದ್ರ ತೀರದಲ್ಲಿ ಸೂರ್ಯ ದೇವನಿಗೆ ಹಗ್ಗವನ್ನು ಕೊಡುತ್ತಿದ್ದ ಸಮಯದಲ್ಲಿ ನೀನು ಆತನನ್ನು ಕೆಣಕಲು ಆತನು ಯಾವುದೋ 10 ತಲೆಯ ಉಳುವೆಂದು ಭಾವಿಸಿ ಎಡೆಬುರಿ ಕಟ್ಟಿ ಸಪ್ತ ಸಾಗರದಲ್ಲಿ ಅದ್ದಿ ತನ್ನ ಮಗನಾದ ಅಂಗದನ ತೊಟ್ಟಿಲಲ್ಲಿ ಕಟ್ಟಲು ಆ ಬಾಲಕನ ಪ್ರಹಾರಗಳನ್ನು ತಾಳಲಾಗದೆ ಅಲ್ಲೂ ಅಲ್ಲೂ ಕಿಡಿತಿದ್ದ ರಾವಣನು ನೀನೇನೋ. ಎಲ್ಲವೋ ಕಾಡು ಕಪಿಯೇ, ಆ ಖಬರ್ದಿನ್ನು ಒಲಿಸಿಕೊಳ್ಳಲು ಒಂದೇ ದಿನದಲ್ಲಿ ಸಪ್ತ ಸಮುದ್ರದಲ್ಲಿ ಸ್ನಾನ ಮಾಡಿ ನನ್ನ ಕುಲದೈವನಾದ ಆ ಪರಶಿವನಿಗೆ ಅರ್ಘ್ಯ ಕೊಡಬೇಕೆಂಬ ಸಂಕಲ್ಪದಿಂದ ನನ್ನ ಕಾರ್ಯಕ ಸಾಧನೆಗಾಗಿ ಕೆಣಕಿದರೆ ವಿನಃ ಮುಂದೆ ಮುಂದೆ ಮಗಳು ಮುಂದೆ ಮಗಳು ಕೇಳು. ಶ್ರೀ ರಘುರಾಮರ ನಾರಿಯ ಚೋರನೆ, ಶ್ರೀ ರಘುರಾಮರ ನಾರಿಯ ಚೋರನೆ, ಆರ್ಯಯ ತಂದಿಹ ಶೂರಾದ ಮನೋ, ಆರ್ಯಯ ತಂದಿಹ ಶೂರಾದ ಮನೋ ನೀನೇನೋ ಕಳ್ಳ, ರಾವಣನೆಂಬುವನು ನೀನೇನೋ ಕಳ್ಳ. ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರ ಪ್ರಭು ಲಕ್ಷ್ಮಣ ಸ್ವಾಮಿಯು ಪರ್ಣಶಾಲೆಯಲ್ಲಿಲ್ಲದ ಸಮಯವನ್ನು ಸಾಧಿಸಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿಕೊಂಡು ಸೀತಾಮಾತೆಯನ್ನು ಅಪಹರಿಸಿ ತಂದ ನಾರೀ ಚೋರ ನೀನೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ಇನ್ನೊಡನೆ ಕೆಲವು ವಿಷಯವನ್ನು ಹೇಳಬೇಕಾಗಿದೆ. ನಿಜ ನಿಜ, ಆ ಬಲರಾಮನ ಪತ್ನಿಯನ್ನು ಅತಿ ಸಾಹಸ ಸಂಭ್ರಮದಿಂದ ಅಪಹರಿಸಿದ ರಾವಣೇಶ್ವರನು ನಾನೇ. ಮುಂದೆ ಹೇಳು. ಆಕೆಯನ್ನು ತಂದದ್ದು ಹೇಗಾಯಿತೆಂದರೆ ನಿನ್ನ ವಂಶವನ್ನು ಸುಡುವ ಬೆಂಕಿಯನ್ನು ನಿನ್ನ ಸೆರಗಿನಲ್ಲಿ ಕಟ್ಟಿಕೊಂಡಂತಾಯಿತು. ಈಗಲೂ ಕಾಲ ಮಿಂಚಿಲ್ಲ. ಸೀತಾಮಾತೆಯನ್ನು ರಾಮಚಂದ್ರಗೊಪ್ಪಿಸಿ ಶರಣಾಗತನಾಗು, ನಿಮ್ಮ ವಂಶವೇ ಪಾವನವಾಗುವುದು. ಜವಾನರ ಯಕ್ಷಕ್ಕೆ ನರ ಪಂಚಭುಜಕರ ಪಕ್ಷವಿದೆ, ಜವಾನರ ಯಕ್ಷಕ್ಕೆ ನರ ಪಂಚಭುಜಕರ ಪಕ್ಷವಿದೆ, ದಕ್ಷವೀರ ನೆನೆಯುವ ದಕ್ಷವೀರ ನೆನೆಯುವ ರಾಕ್ಷತಾದಿ ಪರಾವಣೇಶ್ವರ, ರಾಕ್ಷತಾದಿ ಪರಾವಣೇಶ್ವರ ನಾನ್ಯಾರು ನೀ ಬಂದೆಯ ವೀರಾದಿ ವೀರ ನಾನ್ಯಾರು ನೀ ಬಂದೆಯ, ನಾನ್ಯಾರು ನೀ ಬಂದೆಯ ವೀರಾದಿ ವೀರ ನಾನ್ಯಾರು ನೀ ಬಂದೆಯ, ನಾನ್ಯಾರು ನೀ ಬಂದೆಯ. ಈಗಿರುವಲ್ಲಿ ನನ್ನನ್ನು ಸಾಮಾನ್ಯನು ತಿಳಿದಿರುವೆಯ. ಕಾಡಿನಲ್ಲಿ ಅಲೆಯುವ ಆ ರಾಮನಿಗೆ ಸೀತೆಯನ್ನೊಪ್ಪಿಸಿ ಶರಣಾಗತನಾಗುವುದೇ ಎಂದಿಗೂ ಸಾಧ್ಯವಿಲ್ಲ. ನೀನೇನು ಸಾಮಾನ್ಯನೇ? ಪೋಲಸ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವಾಸುವಿನ ಮಗನು, ಕೈಕಸಾದೇವಿಯ ಸುಪುತ್ರನು, ಮೇಲಾಗಿ ಬ್ರಾಹ್ಮಣನು, ಶಿವಪೂಜಾ ಧುರಂಧರನು, ಚಂದ್ರಮೌಳಿಯೇ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು, ನನ್ನ ತಂದೆಯಾದ ವಾಯುದೇವನೇ ನಿನ್ನ ಮನೆಯ ಪರಿಚಾಲಕನು, ಬ್ರಹ್ಮದೇವನೇ ನಿನ್ನ ಮನೆಯ ಪಂಚಾಂಗವನ್ನು ಓದುವನು, ಮೇಲಾಗಿ ನವಗ್ರಹಗಳನ್ನೇ ನಿನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ಛೀ, ನಾರೀಚೋರ, ನಾರೀಚೋರನ ಅಪಕೀರ್ತಿ ಹೊಂದಿಲ್ಲದಿದ್ದರೆ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನೆನ್ನಬಹುದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಸೀತಾಮಾತೆಯನ್ನು ರಾಮಚಂದ್ರಗೊಪ್ಪಿಸಿ ಸುಖದಿಂದ ಬಾಳು. ಎಂದಿಗೂ ಸಾಧ್ಯವಿಲ್ಲ. ನಿಜ ನಿಜ, ದಾನವಗ್ರಹಸನಾದ ನೀನು ಮಾನವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗುವುದಕ್ಕೆ ನಾಚಿಕೆಯಾದರೆ ನನ್ನದು ಸರ್ವದಾ ತಪ್ಪಾಯಿತೆಂದು ಮಾತೆಯವರಿಗೆ ಮಂಗಳ ಸ್ನಾನ ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ನನ್ನ ಕಾಲಿಗೆ ಬಿದ್ದು ಬಿಡು. ನಾನೇ ನಿನ್ನನ್ನು ಕ್ಷಮಿಸಿ ಬಿಡುವೆನು.
ರಾಮರದ ಶಾಸನ ಸಿಕ್ಕಿದ ಸೀತೆಯನ್ನು ಬಿಡುವನೇ ಏ ಏ ನಯ ಪಲ್ಲಗಳ ಮುರಿವೆ ನಿನ್ನಯ ಪಲ್ಲಗಳ ಮುರಿವೆ ಸ್ವಗ್ಗೊಲಜಯ ಮೂಡ ಪ್ರಾಂತ ಇವನಾದೆಯೂ ಫಲವಾಯಿತು. ಈಗಲೇ ಈ ನಿತ್ಯನ ತಲೆ ಕೊಡುತ್ತಾನೆ. ಮಹಾಪ್ರಭು, ಕಪಿಗಳಿಗೆ ಬಲವೇ ಪ್ರಧಾನವಾದದ್ದು. ಶ್ರೀರಾಮದೂತನ ರಾಮ 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 ಶ್ರೀರಾಮದೂತನ ಮಾರುತ ಸಂಜಾತನ ಶ್ರೀರಾಮದೂತನ ಮಾರುತ ಸಂಜಾತನ ಮಾತಿಗೆ ಮಣಿದು ಶಾಂತಿಯ ಪಡೆಯೇ ಮಾತಿಗೆ ಮಣಿದು ಶಾಂತಿಯ ಪಡೆಯೇ ಮಾತಿಗೆ ಮಣಿದು ಶಾಂತಿಯ ಪಡೆಯೇ ಮಾತಿಗೆ ಮಣಿದು ಶಾಂತಿಯ ಪಡೆಯೇ ಆನಿಗೆ ಬಾರದೇನೋ ಸೋದರ ಸವಿ ನುಡಿಗ ಆಲಿಸಬಾರದೇನೋ ರಾಮ 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 ಅಗ್ರಜ, ಶಾಂತನಾಗು. ದೂತ ವಧೆಯು ಮಹಾಪಾಪಕರ. ಶ್ರೀರಾಮನೆಂದರೆ ಸಾಮಾನ್ಯನಲ್ಲ. ಮಹಾವಿಷ್ಣುವೇ ಶ್ರೀರಾಮಚಂದ್ರನು. ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಾಮಾತೆಯಾಗಿ ಜನಿಸಿರುವಳು. ಆದ್ದರಿಂದ ಸೀತಾಮಾತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ಪ್ರಾಂತ ಈ ಬೊಗಳುಸನೆಯನ್ನು ಸಭೆ ನಾಚಿಕೆದಳು. ಛೇ, ಈ ಪಾಪಿಗಳ ಮಧ್ಯದಲ್ಲಿರುವ ಬದಲು ಎಲ್ಲಿಯಾದರೂ ಶ್ರೀರಾಮನಲ್ಲಿಗೆ ಹೋಗಿ ಶರಣಾಗತನಾಗುವುದೇ ಲೇಸು. ಎಲ್ಲೇ ಅದು ನಾಶವಾಗಿ ಹೋಗು. ಪ್ರಾಂತ ಮಹಾಪ್ರಭು, ಈ ಕಾಡು ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಮಹಾಪ್ರಭು, ಕಪಿಗಳಿಗೆ ಬಲವೇ ಪ್ರಧಾನವಾದದ್ದು. ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಿಂದ ಅದ್ದೆ ಬೆಂಕಿಯನ್ನು ಹಚ್ಚಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಗರದಿಂದಾಚೆಗೆ ದೂಡಬೇಕು. ಇದನ್ನು ನೋಡಿ ನರಾಧಮರು ಬುದ್ಧಿ ಕಲಿಯಲಿ. ಬಲೆ ಬಲೆ ಪ್ರಾಸ್ತ ಎಲ್ಲವೋ ಕಾಡು ಕಪಿಯೇ, ಒಡೆಯನಾದ ನಿನ್ನ ಸುಗ್ರೀವ ರಾಜನಿಗೆ ತಿಳಿಸು. ಈಗ ನಿನ್ನ ಲಾಂಗುನಕ್ಕೆ ಆಗುವ ಅಗ್ನಿ ಸಂಸ್ಕಾರವೇ ಆತನಿಗೂ ಆಗುವುದೆಂದು. ರಾವಣೇಶ್ವರ, ಅಂದು ನಶಾರಾತ್ರಿಯಲ್ಲಿ ಲಂಕಾನಗರವನ್ನು ಪ್ರವೇಶ ಮಾಡಿದನು. ಈಗ ನಿನ್ನ ಸೇವಕರು ಹಿಡಿಯ ಬೆಂಕಿ ಬಿಡುವ ಬೆಂಕಿಯಿಂದ ಚೆನ್ನಾಗಿ ಮನಗೊಂಡು ಹೊರಡುವೆನು. ಸರಣಯ್ಯನವನನ್ನು ಸೀತಾ ಸೀತಾ ಸೀತಾ
ಜಾನಕಿ ಮನೋಹರೇ ಭೂಮಿ ಜಾತೆ ಬಾಮೆ ಸೀತೆ ಸ್ತ್ರೀ ಮನೋಜ ಚಾರಿತೆ ಭೂಮಿ ಜಾತೆ ಬಾಮೆ ಸೀತೆ ಸ್ತ್ರೀ ಮನೋಜ ಚಾರಿತೆ ಜಾನಕಿ ರಾಮ ಸಖಿ ಸೋಮಮುಖಿ ರಾಮ ಸಖಿ ಸೋಮಮುಖಿ ತಾಮರಸದಳಾಂಬಕಿ तामरसदलांबकी भूमि जाते बामे सीते स्त्री मनोज चारिते जानकी मनोहरे ಎಲ್ಲಿಗೆ ಮನೋಹರೇ ಎಲ್ಲಿಗೆ ಮನೋಹರೇ ಪಲ್ಲವ ಕರುಣಾದರೆ ಎಲ್ಲಿಗೆ ಮನೋಹರೇ ಪಲ್ಲವ ಕರುಣಾದರೆ ನಿಲ್ಲದ ಮನವು ಬಾರೆ ನಿಲ್ಲದ ಮನವು ಬಾರೆ ನಿಲ್ಲದ ಮನವು ಬಾರೆ ನಿಲ್ಲದ ಮನವು ಬಾರೆ ವಲ್ಲಭೆ ಸುಗುಣಾಕರೇ ವಲ್ಲಭೆ ಸುಗುಣಾಕರೇ ಭೂಮಿ ಜಾತೆ ಬಾಮೆ ಸೀತೆ ಸ್ತ್ರೀ ಮನೋಜ ಚಾರಿತೆ ಸೀತಾ ಸೀತಾ ಸುಗ್ರೀವ ರಾಜ ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನೂ ಬಾರಲಿಲ್ಲವಲ್ಲ? ರಾಮಚಂದ್ರ ಪ್ರಭು ಅದೋ ಆತನೇ ಬರುತ್ತಿದ್ದಾನೆ. ರಾಮ ಸೀತಾ ರಾಮ 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 ಸೀತಾ. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಮಾರುತಿ ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಪ್ರಭು ರಾಮಚಂದ್ರ ಅಭಿಜ್ಞಾನ ವಸ್ತುವನ್ನು ತಂದಿರುವೆನು, ಇದು ಸ್ವೀಕರಿಸಿ. ಮಾರುತಿ ನನಗೋಸ್ಕರವಾಗಿ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಂಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸಿದ ನಿನಗೆ ಪ್ರತ್ಯುಪಕಾರವನ್ನೇನು ಮಾಡಲಿ? ದೇವದೇವ ನಿಮ್ಮ ಮನಬಂದಂತೆ ಅರಿಸು ತಂದೆ. ಮಾರುತಿ ಪ್ರಭು ರಾಮಚಂದ್ರ ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನಜ ಭವಾಂಡದೊಳಿಲ್ಲ. ಅರಸಿ ನೋಡಲು ಹನುಮ ಮಾರುತಿ ಪ್ರಭು ರಾಮಚಂದ್ರ ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು
ಈ ವನಜ ಭವಾಂಡದೊಳಿಲ್ಲ ಅರಸಿ ನೋಡಲು ಹನುಮಾ ಹನುಮಾ ಮಾರುತಿ ರಾಮಚಂದ್ರ ಪ್ರಭು, ಇನಯದಿ ದಶರಥ ನೃಪಾಲಂಗೆ ನಾವು ಇನಯದಿ ದಶರಥ ನೃಪಾಲಂಗೆ ನಾವು ನಾಲ್ವರು ಪುತ್ರರೇಹವೋ ಇಂದಿನ ರಾಜ್ಯ ಐದನೇ ಪುತ್ರನೆಂದು ಭಾವಿತವೋ ದಾಸ ನೀನಲ್ಲವೋ ಎಮ್ಮನುಜ ನೀನಹುದೋ ಗಾಸಿ ಪಟ್ಟೆಯೋ ಕಂದ ಇತ್ತಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆನು ಹನುಮಾ 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 ದೇವದೇವ, ಧನ್ಯೋಸ್ಮಿ, ಧನ್ಯೋಸ್ಮಿ. ಮಾರುತಿ, ಮಾತೆಯವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿದೆಯಾ? ಲಕ್ಷ್ಮಣ ಪ್ರಭು, ಅಂದು ನಾನು ಆಡಿದ ಪಂಚವಡಿಯಲ್ಲಿ ನಾನು ಆಡಿದ ದುರ್ವಾಕ್ಯಗಳಿಂದ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾಯಿತೆಂದು ಬಹು ದುಃಖಪಟ್ಟರು. ಸುಗ್ರೀವರಾಜ, ಇನ್ನು ತಡಬೇಕೆ? ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸು. ರಾಮಚಂದ್ರ ಪ್ರಭು, ರಾವಣನ ಸಹೋದರನಾದ ವಿಭೀಷಣನು ಇತ್ತಲೇ ಬರುತ್ತಿರುವನು. ಪ್ರಭು ರಾಮಚಂದ್ರ, ನಮಸ್ಕರಿಸುವೆನು. ವಿಭೀಷಣ, ಪ್ರಭು, ನಮ್ಮ ಅಗ್ರಜನ ದುರ್ನೀತಿಯನ್ನು ತಾಳಲಾರದೆ ನಿಮ್ಮಲ್ಲಿ ಶರಣಾಗತನಾಗಲು ಬಂದಿದ್ದೇನೆ. ಕೈಬಿಡದೆ ಕಾಪಾಡು ತಂದೆ. ವಿಭೀಷಣ, ಚಿಂತಿಸಬೇಡ. ನಿಮ್ಮಗ್ರಜನಾದ ದುಷ್ಟ ರಾವಣನನ್ನು ಸಂಹರಿಸಿ ಲಂಕಾ ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟುತ್ತೇನೆ. ಆದರೆ ಯುದ್ಧದ ಸಮಯದಲ್ಲಿ ನೀನು ನನಗೆ ಸಹಾಯಕನಾಗಬೇಕು. ಹಾಗೆಯೇ ಆಗಲಿ ಸ್ವಾಮಿ. ಪ್ರಭು ರಾಮಚಂದ್ರ, ಏನಿದು? ವಿಭೀಷಣನಿಗೆ ಪಟ್ಟ ಕಟ್ಟುವುದೇ? ಒಂದು ವೇಳೆ ರಾವಣನ ಶರಣಾಗತನಾಗಿದ್ದರೆ? ರಾವಣನೇನಾದರೂ ಶರಣಾಗತನಾಗಿ ಬಂದರೆ ನನ್ನ ಅಯೋಧ್ಯೆಯನ್ನೇ ಬಿಟ್ಟುಕೊಡುತ್ತೇನೆ. ಪ್ರಭು ರಾಮಚಂದ್ರ, ಅಯೋಧ್ಯೆಯು ನಿನ್ನದಲ್ಲ, ಅದು ಭರತನದು. ಆತನು ಒಪ್ಪದಿದ್ದರೆ? ಹೌದಲ್ಲವೇ? ಭರತನೇನಾದರೂ ಒಪ್ಪದಿದ್ದರೆ ನನ್ನ ವೈಕುಂಠವನ್ನೇ ಬಿಟ್ಟುಕೊಡುತ್ತೇನೆ. ದೇವದೇವ, ಏನೇ ಹೇಳಿ ಸ್ವಾಮಿ, ವೈಕುಂಠವು ಸಮುದ್ರ ರಾಜನದು. ಆತನು ಒಪ್ಪದಿದ್ದರೆ? ಆಹಾ, ಸಮುದ್ರ ರಾಜನೇನಾದರೂ ಒಪ್ಪದಿದ್ದರೆ ನನ್ನ ವಕ್ಷಸ್ಥಳದಲ್ಲಿ ಸ್ಥಾಪಿಸಿಕೊಳ್ಳುತ್ತೇನೆ. ದೇವ, ವಕ್ಷಸ್ಥಳವು ಮಹಾಲಕ್ಷ್ಮಿ ವಾಸ ಮಾಡುವ ಸ್ಥಳ. ಆಕೆಯು ಬಿಟ್ಟುಕೊಡದಿದ್ದರೆ? ಒಂದು ವೇಳೆ ಯಾರೂ ಒಪ್ಪದಿದ್ದ ಪಕ್ಷದಲ್ಲಿ ಅಂತಹ ಭಕ್ತನ ಹೃದಯದಲ್ಲಿ ನಾನೇ ನೆಲೆಸುವೆನು. ದೇವದೇವ, ನಿನ್ನ ಲೀಲೆ ಅದ್ಭುತ, ಅದ್ಭುತ. ಧನ್ಯನಾದೆನು ಸ್ವಾಮಿ, ಧನ್ಯನಾದೆನು. ಸುಗ್ರೀವರಾಜ, ಇನ್ನು ತಡಬೇಕೆ? ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸು. ಅದರ ಮೇಲೆ ಹಾಯ್ದು ಲಂಕಾ ರಾಜ್ಯವನ್ನು ಸೇರಿ ದುಷ್ಟರಾದ ರಾವಣ ಕುಂಭಕರ್ಣರನ್ನು ಸಂಹರಿಸೋಣ, ನಡೆಯಿರಿ. ಮಹಾದಾಜ್ಞೆ ಪ್ರಭು. ಪ್ರಭು, ಈ ದಿವಸ ನಮ್ಮಣ್ಣನ್ನೇ ಯುದ್ಧಕ್ಕೆ ಬರುತ್ತಾ ಇದ್ದೇನೆ. ವಿಭೀಷಣ, ಆತನನ್ನು ನೋಡುತ್ತಿದ್ದರೆ ನನಗೆ ವ್ಯಸನ ಉಂಟಾಗುತ್ತಿರುವುದು. ಪ್ರಭು, ರಣಭೂಮಿಯಲ್ಲಿ ಅನುಕಂಪವೇ, ಕರುಣೆಯೇ, ಆದರೂ ಅವನು ದೈವದ್ರೋಹಿ. ಅವನನ್ನು ಸಂಹರಿಸಲೇಬೇಕು. ರಾಮ, ಸಿದ್ಧನಾಗು ಯುದ್ಧಕ್ಕೆ. ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಜಾನಕಿಯನ್ನು ನನಗೆ ತಂದೊಪ್ಪಿಸಿ ನನಗೆ ಶರಣಾಗತನಾಗು. ನಿನ್ನನ್ನು ಕ್ಷಮಿಸಿ ಬಿಟ್ಟು ಬಿಡುತ್ತೇನೆ. ಏಡಿಯಾದ ನಿನಗೆ ಶರಣಾಗತನಾಗುವುದೇ? ಎಂದಿಗೂ ಸಾಧ್ಯವಿಲ್ಲ. ಸಿದ್ಧನಾಗು ಯುದ್ಧಕ್ಕೆ. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಸಹಿಸಿಕೋ ಈ ಮೃತ್ಯುಶರ ವೇಗವನ್ನ. ಮೃತ್ಯುಶರ
ವೃತ್ತಿಚರ ಮಾನವನ ಕೈಯಲ್ಲಿ. ಅಸಂಭವವನ್ನು ನುಡಿತಿರುವೆ ರಾಮ. ಸಕಲ ಅಸ್ತ್ರಗಳು ನನ್ನ ಅಸ್ತ್ರಾಗಾರದಲ್ಲಿ ಸುರಕ್ಷಿತವಾಗಿರುವುದು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆವರೆಗೂ ಸಮಗ್ರ ಭೂಮಿಯನ್ನೇ ನಾಶ ಮಾಡಬಲ್ಲೆ. ಹೀಗಿರುವಲ್ಲಿ ವೃತ್ತಿಚರ ಮಾನವನ ಕೈಯಲ್ಲಿ. ರಾವಣ, ಮಾನವರನ್ನು ಸಾಮಾನ್ಯರೆಂದು ತಿಳಿದೆಯಾ? ಪರಶಿವನನ್ನೇ ಮೆಚ್ಚಿಸಿ ಮಹಾಸ್ತ್ರಗಳನ್ನು ಪಡೆದದ್ದುಂಟು. ಸಿದ್ಧನಾಗು ಯುದ್ಧಕ್ಕೆ. ಪ್ರಭು ರಾಮಚಂದ್ರ ತಡೆ. ಏಕೆ ವಿಭೀಷಣ? ನಮ್ಮ ಅಗ್ರಜನ ಹೃದಯದಲ್ಲಿ ಅಮೃತ ಕಲಶವಿದೆ. ಸರಿಯಾಗಿ ಎದೆಗೆ ಗುರಿ ಇಟ್ಟು ಹೊಡೆ. ಸ್ವಜಾತಿ ಶತ್ರು ಭೀಷಣ, ನಿನ್ನಿಂದ ನನ್ನ ರಾಷ್ಟ್ರವೆಲ್ಲ ಬಯಲಾಯಿತು. ಮೊದಲು ನಿನ್ನನ್ನು ಸಂಹರಿಸುವೆ. ರಾವಣ, ವಿಭೀಷಣನನ್ನು ಏಕೆ ನಿಂದಿಸುವೆ? ಆತನು ಧರ್ಮ ನೀತಿಪರನು. ನಿನ್ನ ಅಂತಿಮ ದೈವವನ್ನು ಸ್ಮರಿಸಿ ಸಿದ್ಧನಾಗು ಯುದ್ಧಕ್ಕೆ. ವೀರ ಸ್ವರ್ಗವನ್ನು ಪಡೆವೀರವರ. ವಿಭೀಷಣ, ಪ್ರಭು ನಿಮ್ಮಗ್ರಜನ ಅಂತ್ಯಕ್ರಿಯೆಯನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಸುಗ್ರೀವ ರಾಜ, ಇಂದಿಗೆ ನಮ್ಮ 14 ವರ್ಷ ವನವಾಸದ ಅವಧಿಯು ಮುಕ್ತಾಯವಾಯಿತು. ನಾವೀಗಲೇ ಅಯೋಧ್ಯೆಗೆ ತೆರಳಬೇಕಾಗಿದೆ. ಮಾರುತಿ, ಪ್ರಭು ರಾಮಚಂದ್ರ. ಆಂಜನೇಯ, ನೀನೀಗಲೇ ಅಯೋಧ್ಯೆಗೆ ತೆರಳಿ ಭರತ ಶತ್ರುಘ್ನರಿಗೆ ನಮ್ಮ ಬರುವಿಕೆಯನ್ನು ತಿಳಿಸು. ನಾವು ನಿನ್ನನ್ನೇ ಹಿಂಬಾಲಿಸುವೆವು. ಆಗಬಹುದು ಮಹಾಪ್ರಭು. ರಾಮ ಜಯತು ಶ್ರೀ ರಾಮ ರಾಮ ಜಯತು ಶ್ರೀ ರಾಮ ಸುರಾಮ ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಪದ ರಾಮ ಜಯತು ಶ್ರೀ ರಾಮ ಸುರಾಮ. ರಾಮಚಂದ್ರ ಪ್ರಭು. ರಾಮ 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 ರಾಕ್ಷಸ ಭೀಮ. ರಾಮ 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 ರಾಕ್ಷಸ ಭೀಮ. ರವಿಪುರ ಸೋಮ ಅಜರ ರಾಮ. ರವಿಪುರ ಸೋಮ ರಾಜಲ ರಾಮ. ಪರಮ ಪುರುಷ ಹರಿ ಪಾವನ ಶ್ರೀರ ರಾಮ ಜಯತು ಶ್ರೀರಾಮ ಸುನಾಮ. ರಾಮ ಜಯತು ಶ್ರೀರಾಮ ಸುನಾಮ. ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಫಲ ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ಸುನಾಮ ರಾಮ ಸುನಾಮ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ. ಮಂಗಳವರ ಗುಣ ಶ್ರೀಲೋಲಾ ಜಯ. ಮಂಗಳವರ ಗುಣ ಶ್ರೀಲೋಲಾ ಜಯ. ಜಯ 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 ಜಯ
ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ जय श्री रामचंद्र प्रभु की श्री रामचंद्र प्रभु की श्री रामचंद्र प्रभु की श्री सीता रामांजनेय कृपा पोषित नाटक मंडली की जय सीता रामांजनेय कृपा पोषित नाटक मंडली की श्री सीता रामांजनेय कृपा पोषित नाटक मंडली की